ಪೆನ್ ಡ್ರೈವ್ ಕೇಸ್ ಬೆನ್ನಲ್ಲೇ ಬಿಜೆಪಿ ಕೂಡ ಹೈ ಅಲರ್ಟ್ ಆಗಿದೆ. ಪಕ್ಷಕ್ಕೆ ಯಾವುದೇ ಡ್ಯಾಮೇಜ್ ಆಗದಂತೆ ಎಚ್ಚರಿಕೆಯನ್ನು ವಹಿಸ್ತಾ ಇದೆ. ಈ ವಿಚಾರದಲ್ಲಿ ಯಾರೂ ಕೂಡ ತುಟಿ ಬಿಚ್ಚಬಾರದು ಅನ್ನುವಂತಹ ಇನ್ಸ್ಟ್ರಕ್ಷನ್ ರವಾನೆಯಾಗಿದೆ. ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರು ಮಾತ್ರ ಈ ವಿಚಾರವಾಗಿ ಮಾತನಾಡಬೇಕು, ಈ ವಿಚಾರವಾಗಿ ರಿಯಾಕ್ಟ್ ಮಾಡಬೇಕು. ಬೇರೆ ನಾಯಕರು ಏನೂ ಮಾತನಾಡಕೂಡದು ಅಂತ ಬಿಜೆಪಿ ಹೈಕಮಾಂಡ್ ಖಡಕ್ ಸೂಚನೆಯನ್ನ ರವಾನಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಮಾತನಾಡಬಾರದು. ಅನ್ನೆಸೆಸರಿ ಕಾಂಟ್ರವರ್ಸಿ ಪಕ್ಷದಲ್ಲಿ ಆಗೋದು ಬೇಡ. ತುಂಬಾನೇ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕ ಅಶೋಕ್ ಇಬ್ಬರೇ ಮಾತನಾಡಬೇಕು ಈ ವಿಚಾರದ ಕುರಿತಂತೆ. ಬೇರೆ ನಾಯಕರು ಈ ವಿಚಾರದ ಬಗ್ಗೆ ಯಾವುದೇ ರಿಯಾಕ್ಷನ್ ಕೊಡಬಾರದು ಅನ್ನುವಂತಹ ಇನ್ಸ್ಟ್ರಕ್ಷನ್ ನ ಹೈಕಮಾಂಡ್ ನೀಡಿದೆ. ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾರೆ. ಮಧುಸೂದನ್, ಬಿಜೆಪಿಯಲ್ಲಿ ಸಾಕಷ್ಟು ಹಿರಿಯ ನಾಯಕರಿದ್ದಾರೆ, ಬಸವರಾಜ ಬೊಮ್ಮಾಯಿ ಅಂತಹ ನಾಯಕರಿದ್ದಾರೆ. ಆದ್ರೆ ಈ ಇಬ್ಬರನ್ನ ಹೊರತುಪಡಿಸಿ ಬೇರೆ ಯಾರೂ ಸ್ಟೇಟ್ಮೆಂಟ್ ಕೊಡಬಾರ್ದು ಅನ್ನುವಂತಹ ಮಾತು, ಹೈ ಅಲರ್ಟ್ ಯಾಕೆ? ನಿಜಕ್ಕೂ ಸಭಾ ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಿರುವಂತಹ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಅವರ ಮೇಲೆ ಬಂದಿರೋ ಅಂತ ಆರೋಪ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ದೇಶದಲ್ಲಿ 4 ಹಂತದ ಚುನಾವಣೆಗಳು ನಡೆಯುವಂಥದ್ದು ಪ್ರಕ್ರಿಯೆ ಬಾಕಿ ಇದೆ. ಇನ್ನೊಂದು ಕಡೆ ಈಗಾಗಲೇ HD ರೇವಣ್ಣರ ಬಂಧನ ಆಗಿದೆ. ರಾಜ್ಯದಲ್ಲಿ ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಿದೆ. ಈಗ ಇದೇ ಪ್ರಕರಣದ ಬಗ್ಗೆ ಎಲ್ಲ ರಾಜ್ಯದ ಬಿಜೆಪಿ ನಾಯಕರು ಮಾತಾಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ದೊಡ್ಡ ಪ್ರಮಾಣದ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿ ಹೈಕಮಾಂಡ್ ನಾಯಕರು, ಯಾವುದೇ ಒಬ್ಬ ರಾಜ್ಯ ಬಿಜೆಪಿ ನಾಯಕರು ಇದ್ರ ಬಗ್ಗೆ ಮಾತನ್ನ ಆಡಬಾರ್ದು, ತುಟಿ ಬಿಚ್ಚಬಾರ್ದು. ಅಧಿಕೃತವಾಗಿ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರಾಗಿರೋ ಅಂತ ಆರ್ ಅಶೋಕ್ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಬೇಕು. ಒಂದು ಮಾಧ್ಯಮಗಳ ಮುಂದೆ ಬರಬೇಕು, ಸುದ್ದಿಗೋಷ್ಠಿಯನ್ನು ನಡೆಸಬೇಕು. ಏನಾದರೂ ಪ್ರಕರಣಗಳಲ್ಲಿ ಬೆಳವಣಿಗೆಗಳು ಆಗಿದ್ದೆ ಆದ್ರೆ ಅಂತ ಸಂದರ್ಭದಲ್ಲಿ ಮಾತ್ರ ಮಾತನ್ನ ಆಡಬೇಕು. ಇನ್ನೊಂದು ಕಡೆ BY ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು, ಬಿಜೆಪಿಯ ಸಾರಥಿ ಅವರು. ಹೀಗಾಗಿ ಅವರು ಅಧಿಕೃತವಾಗಿ ಮಾತನ್ನ ಆಡಬೇಕು. ಇದನ್ನ ಹೊರತುಪಡಿಸಿದ್ರೆ ಬಾಕಿ ಇರುವಂತ ಯಾವುದೇ ನಾಯಕರು ಮಾತುಕತೆಯನ್ನ ಆಡಬಾರದು. ಎಲ್ಲೋ ಒಂದು ಕಡೆ ಮಾತನ್ನ ಆಡಿ ಒಂದಷ್ಟು ಎಡವಟ್ಟುಗಳಿಗೆ, ಗೊಂದಲಗಳಿಗೆ ಕಾರಣ ಆಗಿದ್ದೆ ಆದ್ರೆ ಅದು ಇನ್ನಷ್ಟು ಡ್ಯಾಮೇಜ್ ಅನ್ನ ಮಾಡುತ್ತೆ ಪಕ್ಷಕ್ಕೆ ಮತ್ತೆ ಪಕ್ಷದ ವರ್ಚಸ್ಗೆ ಅನ್ನೋ ಕಾರಣಕ್ಕೋಸ್ಕರನೇ ಈ ಒಂದು ಮಾತನ್ನ ಹೇಳಿದ್ದಾರೆ. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ, ನೇರವಾಗಿ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಎಲ್ಲ ರಾಜ್ಯ ಬಿಜೆಪಿ ನಾಯಕರು ಆರ್ ಅಶೋಕ್ ಮತ್ತೆ BY ವಿಜಯೇಂದ್ರ ಅವರನ್ನ ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ಮೌನಕ್ಕೆ ಶರಣಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಅಂತ ಉಲ್ಲೇಖ ಮಾಡಬಹುದು. ಸಭಾ, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.